आपके प्रदेश के चुनाव हुए कुछ महीनों पहले, उस समय मैंने आपके प्रदेश का काफी दौरा किया। ಇವತ್ತು ಇಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದೆ. ಆದರೆ ಕೆಲವು ದಿನದ ಹಿಂದೆ ಇದೇ ಜಾಗದಲ್ಲಿ ವಿಧಾನಸಭೆ ಚುನಾವಣೆ ಆದಂತ ಸಂದರ್ಭದಲ್ಲಿ ನಾನು ತಮ್ಮನ್ನೆಲ್ಲ ಬಂದು ಮಾತಾಡ್ತಿದ್ದೇನೆ. उस समय कांग्रेस के सारे नेताओं ने आपसे बार बार यही बात कही कि आप चुनाव को अपने विकास के मुद्दों पे लड़ाइए। ಇವತ್ತು ಆ ವಿಧಾನಸಭೆಯ ಚುನಾವಣೆ ಮಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲರೂ ಕೂಡ ಹೇಳ್ತಾ ಇದ್ರು, ಈ ಚುನಾವಣೆನ ನಿಮ್ಮ ಸಮಸ್ಯೆಗಳ ಬಗ್ಗೆ, ನಿಮ್ಮ ತೊಂದರೆಗಳ ಬಗ್ಗೆ, ನಿಮ್ಮ ವಿಚಾರಗಳ ಬಗ್ಗೆ ಆಲೋಚನೆ ಮಾಡಿ मतदान ಮಾಡಿ ಅಂತ। आप सबने सही निर्णय लिया, कांग्रेस का समर्थन किया और अपने जीवन में आप उसके जरिए बदलाव लाए हैं। ಇವತ್ತು ನೀವು ಸರಿಯಾದಂತ ನಿರ್ಧಾರನ ತಗೊಂಡಿದ್ದೀರಾ, ತಕ್ಕ ನಿರ್ಧಾರನ ತಗೊಂಡಿದ್ದೀರಾ, ಕಾಂಗ್ರೆಸ್ ಪಕ್ಷನ ಆಯ್ಕೆ ಮಾಡಿದ್ದೀರಾ, ತಮ್ಮ ಜೀವನಗಳಲ್ಲಿ ನೀವೆಲ್ಲರೂ ಕೂಡ ಇವತ್ತು ಬದಲಾವಣೆನ ನೋಡ್ತಾ ಇದ್ದೀರಾ। आज आप जानते हैं कि कर्नाटका में आपकी सरकार चल रही है। आपको गृहलक्ष्मी योजना के जरिए करोड़ों महिलाओं को मदद मिल रही है। सारी मेरी बहनें आज पूरे कर्नाटक भर में बस की यात्रा मुफ्त में कर रही हैं। गृह ज्योति योजना से आपको 200 यूनिट बिजली मुफ्त में मिलती है। अन्ना भाग्य से 4.5 करोड़ लोगों का फायदा हुआ है और युवा निधि से 1.5 लाख युवाओं को वजीफा मिल चुका है और 10 लाख युवाओं को वजीफा मिलेगा। ಇವತ್ತು ನೀವು ತಗೊಂಡಿರತಕ್ಕಂತ ಐತಿಹಾಸಿಕವಾದಂತ ನಿರ್ಧಾರದಿಂದ ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಹೆಣ್ಣುಮಕ್ಕಳಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ ನೇರವಾಗಿ ಅವರಿಗೆ ಪಾವತಿ ಆಗ್ತಾ ಇದೆ। ಗೃಹ ಜ್ಯೋತಿ ಯೋಜನೆ ಅಡಿಯಲ್ಲಿ ಎಲ್ಲರಿಗೂ ಕೂಡ 200 ಯೂನಿಟ್ ವಿದ್ಯುತ್ ಉಚಿತವಾಗಿ ಕೊಡ್ತಾ ಇದ್ದಾರೆ। ಶಕ್ತಿ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಹೆಣ್ಮಕ್ಳು ಇವತ್ತು ಬಸ್ ಅಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ। ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕೋಟ್ಯಾಂತರ ಮನೆಗಳಿಗೆ 10 ಕೆಜಿ ಅಕ್ಕಿ ಬರ್ತಾ ಇದೆ। ಪ್ರತಿಭಾವಂತ ಯುವಕರಿಗೆ ಯುವ ನಿಧಿ ಯೋಜನೆ ಅಡಿಯಲ್ಲಿ 3,000 ರೂಪಾಯಿ ಭತ್ಯೆ ಇವತ್ತು ನಿಮಗೆ ಬರ್ತಾ ಇದೆ। अब जो निर्णय आप लेने जा रहे हैं इस चुनाव में, वो तय करेगा कि हमारे देश के अगले 5 सालों के लिए हमारे भविष्य में क्या होगा। ಇವತ್ತು ನೀವು ಆಗ್ತಾ ಇರತಕ್ಕಂತ ಮತದಲ್ಲಿ ನೀವಿವತ್ತು ತೀರ್ಮಾನ ಮಾಡಬೇಕಾಗಿದೆ, ಈ ದೇಶದ ಭವಿಷ್ಯ ಯಾವ ತರ ಇರಬೇಕಾಗಿದೆ, ಮುಂದಿನ ದಿನಗಳಲ್ಲಿ ಈ ದೇಶ ಯಾವ ದಿಕ್ಕಲ್ಲಿ ಸಾಗಬೇಕು ಅಂತ ನೀವು ತೀರ್ಮಾನ ಮಾಡಬೇಕಾಗಿದೆ।